ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಶಾಂಕ್ ವರ್ಡ್. ಹೇಳ್ರಿ. ವೆಲ್ಕಮ್ ಟು ಸ್ವಶಾಂಕ್ ವರ್ಡ್ ಯೂಟ್ಯೂಬ್ ಚಾನಲ್. ನಾವಿವತ್ತು ವಿಜಯನಗರ್ ಫುಡ್ ಸ್ಟ್ರೀಟ್ ಹೋಗ್ತಿದ್ದೀವಿ. ಸೊ ನೋಡೋಣ ನಾವೇನೇನು ತಿಂತೀವಿ ಅಂತ ನಂಗೆ ಮುಂದೆ ತೋರಿಸ್ತಾ ಹೋಗ್ತೀವಿ. ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು. ನಮ್ ಜೊತೆ ವಿಜಯಪುರ ವಿಜಯನಗರ್ ಬೆಂಗಳೂರಲ್ಲಿ ಹೊಸದಾಗಿ ವಿಜಯಪುರ ಬಂದೈತಂತೆ. ಇದೆ, ಬಟ್ ಈಗ ನಾವು ಹೋಗ್ತಿರೋ ಜಾಗದ ಬಿಜಾಪುರ ವಿಜಯಪುರ ಇರೋದು. ಬೆಂಗಳೂರಲ್ಲಿ ವಿಜಯನಗರ್, ವಿಜಯಪುರ ಇದೆ, ವಿಜಯಪುರ ಅದು ಈಜಿಪುರ. ಏನು ಗೊತ್ತಿಲ್ಲ ಗೈಸ್. ಕಟ್ ಮಾಡ್ತೀನಿ. ಅಯ್ಯೋ ಇದೆಲ್ಲ ಹಾಕ್ಬೇಕು ಮಜಾ. ಏನ್ ಕಟ್ ಮಾಡೋದ್ ನೀನು? ಆಮೇಲೆ ಏನು ತುಂಬಾ ದಿನ ಆಯ್ತಲ್ವಾ, ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಎನಿವೆ, ಇವತ್ತು ನಾವು ಹೋಗ್ತಾ ಇರೋದು ವಿಜಯನಗರದಲ್ಲಿ ಫುಡ್ ಸ್ಟ್ರೀಟ್ಗೆ. ಸೊ ಬನ್ನಿ ನೋಡೋಣ ಅಲ್ಲಿ ಹೇಗಿರತ್ತೆ ಅಂತ. ನಿಮ್ಗೂ ತೋರಿಸ್ತೀನಿ ಏನೇನಿರತ್ತೆ ಅಂತ. ಆಬ್ವಿಯಸ್ಲಿ ಹೋಗಿರೋರೆಲ್ಲ ಹಂಗೆ ನಮ್ಮ ಕಾಮಿಡಿನ ಎಂಜಾಯ್ ಮಾಡಿ, ಹೋಗದೆ ಇರೋರೆಲ್ಲ ನೋಡಿ. See you there. A few moments later. ಈಗ ನಮ್ ಜೊತೆ ನಮ್ಮ ಅಣ್ಣನು ಜಾಯ್ನ್ ಆಗಿದ್ದಾನೆ. ಹಾಯ್ ಮಾಡು. ಹಾಯ್. ಮೈಕ್ ಇಟ್ಕೊಂಡು ಹಾಯ್ ಮಾಡು. ಹಾಯ್. ಹಾ, ಹಲೋ ಗೈಸ್, ಫುಲ್ ಮೋಡ ಹಾಕೊಂಡಿದೆ. ನಾವು ಹೋಗೋಷ್ಟೊತ್ತಿಗೆ ಮಳೆ ಬಂದ್ರು ಬರ್ಬೋದು. ಹಲೋ, ನಾವು ವಿಜಯನಗರ್ ಸ್ಟ್ರೀಟ್ ಅಲ್ಲಿ ಇದ್ದೀವಿ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು ಮೆಟ್ರೋ ಸ್ಟೇಷನ್ ಇಂದ 400 ಕಿಲೋಮೀಟರ್ಸ್ ಇದೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. Guys, it's just 350 meter, not 400 kilometers. ನಮ್ ಕಿಲೋಮೀಟರ್ ಅಂದ, ಸಾರಿ, 400 ಮೀಟರ್ಸ್ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ತೋರಿಸ್ತೀನಿ ಏನಿದೆ ಅಂತ. ಏನ್ ತೋರಿಸ್ತೀಯಾ? ಹೇಳು, ಏನ್ ತೋರಿಸ್ತೀಯ? ಫುಡ್ ಸ್ಟ್ರೀಟ್ ತೋರಿಸ್ತೀನಿ. ಫುಡ್ ಸ್ಟ್ರೀಟ್ ಅಲ್ಲಿ ಏನೇನ್ ತೋರಿಸ್ತೀಯ? ನೋಡಿ ಗೈಸ್, ಬಂದಿದೀವಿ. ಇದೆ, ಇದು ಸ್ಟಾರ್ಟಿಂಗ್. ಹೋಪ್ ನನ್ ವಾಯ್ಸ್ ಕೇಳಿಸ್ತಾ ಇದೆ. ಫಸ್ಟ್ ಒಂದ್ ಕಡೆ ನೋಡ್ಕೊ ಬರೋಣ ಬರ್ರಿ. ಏನಿಲ್ಲ, ದೈನಕ್ಕೆ ಫುಡ್ ಅಂಗಡಿಗಳು ಇರ್ತವೆ. ನಮಗೇನ್ ಬೇಕೋ ಅದನ್ನ ಇಷ್ಟ ಬಂದಿದ್ದು ತಿನ್ಬೇಕು. ಶಶು, ಹಂಗೆ ಏನಾದ್ರು ಮಾತಾಡ್ರಿ. ಚಲೋ. ಸೊ ಈ ತರ ಅಂಗಡಿಗಳು ನಾವೇನ್ ತಿನ್ನಕ್ಕೂ ಆಗಲ್ಲ. ನಾನ್ ತಿನ್ನಕ್ಕಾಗಲ್ಲ, ಬಟ್ ನಮ್ಮ ಅಣ್ಣ ಶಶು ಅವ್ರು ತಿಂತಾರೆ. ಗೈಸ್, ನಾನ್ ತಿಂತೀನಿ ಅಷ್ಟೇ. ಅಷ್ಟೇನಾ? ಇದೇನ್ ಜಾಸ್ತಿ ಉದ್ದ ಇಲ್ಲ ಅಲ್ವಾ? ಬೇಕಾದ್ರೆ ನೀನ್ ಒಂದ್ 4 ಅಂಗಡಿ ಮಾಡೋ, ಇದು ಉದ್ದ ಆಗುತ್ತೆ. ಹಾ. ಇನ್ನು ಸ್ವಲ್ಪ ಉದ್ದ ಆಗುತ್ತೆ. ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ತಿದ್ವಿ ಇಡಕ್ಕೆ? ಏನ್ ಬೇಕು? ಏನ್ ಇಡೋಣ? ಏನ್ ಇಡ್ತೀಯ ಇಲ್ಲಿ ಹೇಳು? ನಾನೇನ್ ಇಡೋಣ? ಚಿಕನ್ ನೂಡಲ್ಸ್, ಚಿಕನ್ ಪೆಪ್ಪರ್ ಚಿಕನ್. ಇವತ್ತು ಸಂಡೇ, ಸ್ವಲ್ಪ ಜನ ಇದಾರೆ. ಇದಿಷ್ಟು ಫುಲ್ ಲೈನು. ಏನ್ ಬೇಕಂದ್ರೆ ನಿಮ್ಗೆ ಹೇಳ್ತೀನಲ್ಲ, ಬನ್ನಿ ನಾವಿಬ್ರು ಹೋಗದ. ಇದಿಷ್ಟೇ, ಅಷ್ಟೇ. ನಾವಿವಾಗ ಗೋಬಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತುಂಬಾ ದಿನ ಆಯ್ತು ಗೋಬಿ ತಿಂದು. ಇಲ್ಲೊಂದು ಮಸಾಲ್ ಪುರಿ. ಸೊ ಒಂದ್ ಪ್ಲೇಟ್ ಮಸಾಲ್ ಪುರಿ, ಒಂದು ಗೋಬಿ ಮಂಚೂರಿ ತಗೋತಾ ಇದ್ದೀವಿ. ಇಲ್ಲಿ ನೋಡಿ, ಶಶಿ ಅವರು ಇದ್ದಾರೆ ಇಲ್ಲಿ. ಈಗ ಇವ್ರಿಬ್ರು ತಿಂತಾರೆ, ನಾನ್ ನಿಂತ್ಕೊಂಡು ನೋಡ್ತೀನಿ. ಮೂಲೆಯಲ್ಲಿ ಹೋಗೋಣ, ನಮ್ ತಿಂದ ನೀನ್ ನೋಡು. ಎಷ್ಟು ಉರ್ಸ್ತಾವ್ರು. ಎಷ್ಟು 40 ಮತ್ತೆ 50. ನೀವು ಬಂದ್ಸಲ ಟೆಸ್ಟ್ ಮಾಡಿ. ಗೋಬಿ ಸೂಪರ್. ಐತೆ. ಫುಡ್ ಸ್ಟ್ರೀಟ್ ಅಲ್ಲಿ ಕಡಿಮೆ ಇರ್ಬೇಕು, ಬಟ್ ಇನ್ನೂ ಜಾಸ್ತಿ ಇಟ್ಕೊಂಡು ಹೋಗೋದು ಪ್ರೈಸಸ್. ಎಷ್ಟು? ಇದು 40 ರೂಪಾಯಿ. ಗೋಬಿ ಬಂದು 50 ರೂಪಾಯಿ. ಅಣ್ಣ ಏನಾದ್ರು ಹೇಳ್ತೀಯಾ? ಏನ್ ಹೇಳಿದ, ಗೋಬಿ ಮನೆ ಚೆನ್ನಾಗಿದೆ, ತಿನ್ನಕ್ಕೆ ಆರಾಮಾಗಿ ತಿನ್ಬೋದು. 50 ರೂಪಾಯಿ ಪ್ಲೇಟ್. ಓ, ಹನಿ ಆಗ್ತೈತೆ. ಅಯ್ಯೋ, ಮಳೆ ಹನಿ ಆಗ್ತಿದೆ. ಮಳೆ.
ಝೂಮಲ್ಲಿ ಬಂದಿದ್ದೀರಾ. ಮಲ್ಲಿಗೆ ಇದು ಎಷ್ಟು ಸಾಫ್ಟ್ ಇದೆ ಅಲ್ಲ. ತಡಿ. ಇಲ್ಲ ನಂಬರ್ ಸೆಂಡ್ ಮಾಡಿರೋ. ನಾನ್ ರೆಡಿ, ನೀನ್ ರೆಡಿನಾ? ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಯ್ತಾ? ಏನ್ ಹೇಳ್ಬೇಕು? ಇವಾಗ ನಾವು ವಿಜಯನಗರ ಫುಡ್ ಸ್ಟ್ರೀಟ್ ಇಂದ ಬಂದು ವಿಜಯನಗರ ಮೆಟ್ರೋದಲ್ಲಿ ಮೆಟ್ರೋ ಹತ್ತುತ್ತಾ ಇದೀವಿ. ಇಲ್ಲಿಂದ ಬೆನ್ನಿಗಾನಹಳ್ಳಿ ಹೋಗಿ ಅಲ್ಲಿಂದ ನಮ್ಮ ಮನೆಗೆ ನಾವು ಹೋಗ್ತೀವಿ. ಇದಾಗಿತ್ತು ನಮ್ಮ ವಿಜಯನಗರ ಫುಡ್ ಸ್ಟ್ರೀಟ್ ನ ವ್ಲಾಗ್. ಸೊ ಅಷ್ಟೇ ಗೈಸ್. ಮಳೆ ಬಂದ ಕಾರಣ ನಾವು ಜಾಸ್ತಿ ಮಾತಾಡಕ್ಕಾಗ್ಲಿ ವಿಡಿಯೋ ಮಾಡಕ್ಕಾಗ್ಲಿ ಆಗಿಲ್ಲ. ನಾವೇನೇನ್ ತಿಂದ್ವಿ ಅನ್ನೋದನ್ನ ಚುಚ್ಚು ಕ್ಲಿಪ್ಸ್ ಮಾಡ್ಬಿಟ್ಟು ಹಾಕಿದೀನಿ ನೋಡಿ. ಹಾಗೆ ತುಂಬಾ ಸ್ಟೋರ್ಸ್ ಏನಿಲ್ಲ, ಶಾಪ್ಸ್ ಏನಿಲ್ಲ, ಚಿಕ್ಕ ಸ್ಟ್ರೀಟ್. ಸೊ ನಮ್ಮ ಯಜಮಾನ್ರು ಹೋಗ್ಬೇಕು ಅನ್ಕೊಂಡಿದ್ರು, ಬಂದ್ವಿ ಅಷ್ಟೇ. ಸೊ ಇವಾಗ ನಾವು ಮನೆಗೆ ಹೊರಡ್ತಾ ಇದೀವಿ. ಟೈಮ್ ಎಷ್ಟಾಗಿದೆ? ಜಸ್ಟ್ 9 o'clock ಅಷ್ಟೇ. ಹೋಗ್ಬಿಟ್ಟು ಮಲ್ಕೊಳ್ಳೋದು. ಜೋರ್ ಮಳೆ ಬಂದ್ಬಿಟ್ಟು ಎಲ್ರಿಗೂ ಸ್ವಲ್ಪ ನೆಂದ್ ಬಿಟ್ಟಿದೀವಿ. ಇರಿಟೇಟ್ ಆಗ್ತಾ ಇದೆ. ಮನೆಗೆ ಹೋಗ್ಬೇಕು. ಓಕೆ, ಸಿ ಬಾಯ್. ಶಶು, ಹೌ ಆರ್ ಯು ಫೀಲಿಂಗ್? ಹೌ ಆಮ್ ಐ ಫೀಲಿಂಗ್? ಸೊ ಗೊತ್ತಿಲ್ಲ, ತುಂಬಾ ಮಳೆ ಬಂದಿರೋ ಕಾರಣ ಸೊ ಹಿಂಸೆ ಅನ್ಸ್ತದೆ. ತಲೆ ಎಲ್ಲ ಒದ್ದೆ ಆಗಿದೆ. ಸೊ ಅದಕ್ಕೆ ಕಷ್ಟ ಅನ್ಸ್ತಾ ಇದೆ. ಮೆಟ್ರೋ ಬರೋ ಟೈಮ್ ಆಗಿದೆ. ಎಷ್ಟು ನಿಮಿಷ ಇದೆ? ನನ್ ಪ್ಯಾಂಟ್ ಮಾತ್ರ ಇಷ್ಟೊಂದು ಹಸಿಯಾಗಿದೆ. ನಮ್ಮಣ್ಣ ಮೇಲೆ ಏರ್ಸ್ಬಿಟ್ಟಿದ್ದ, ಅಂದ್ರೆ ಚುಚ್ಚೂರು ಹಸಿಯಾಗಿದೆ. ಇದು ವಿಜಯನಗರ ಮೆಟ್ರೋ ಸ್ಟೇಷನ್. ಚೆಕ್ ಮಾಡ್ತಾವ್ರೆ. ಏನೋ ಏನಾದ್ರು ಹೇಳ್ಬೇಕು. ಏನಾದ್ರು ಅಂದ್ರೆ ಏನ್ ಹೇಳೋದು? ಹೊಸ್ದಾಗಿ ಏನ್ ಹೇಳ್ಬೇಕು ಗೊತ್ತಿಲ್ಲ. ಇದು ವಿಜಯನಗರ ಮೆಟ್ರೋ ಗೈಸ್, ಎಲ್ಲ ನೋಡ್ಕೊಳ್ಳಿ. ತೋರ್ಸ್ತಾ? ಏನ್ ಎಕ್ಸ್ಪ್ಲೇನ್ ಮಾಡ್ಲಿ ಹೇಳು ಗೈಸ್. ನೋಡಿ ನಮ್ಮ ಅವಸ್ಥೆ, ನಾಟ್ ವ್ಯವಸ್ಥೆ, ಇಟ್ಸ್ ಅವಸ್ಥೆ. ಮಳೆ ಬಂದಿರೋ ಕಾರಣ ವಿಜಯನಗರ ಬೆಂಗಳೂರಲ್ಲಿ ಫುಡ್ ಸ್ಟ್ರೀಟ್ ಅಲ್ಲಿ ಫುಲ್ ಪ್ರಾಬ್ಲಮ್. ನಾವ್ ಹೋಗ್ಬೇಕಾದ್ರೆ ಇರ್ಲಿಲ್ಲ ಅಷ್ಟೊಂದು, ಅಂದ್ರೆ ಇರ್ಲೇ ಇಲ್ಲ. ನಾವು ತಿಂದ ಹೊರಟಾಗ ಮಳೆ ಸ್ಟಾರ್ಟ್ ಆಗಿದ್ದು. ಬಟ್ ವಿಜಯನಗರ ಬಂದಾಗ ಇರ್ಲಿಲ್ಲ ಮಳೆ. ಹೋಗೊಂದ್ 2 ಅಂಗಡಿ, ಆಮೇಲೆ ಸ್ಟಾರ್ಟ್ ಆಯ್ತು. ತಿನ್ಬೇಕು, ಆಗ ಮಳೆ ಬಂದ್ಬಿಟ್ಟು ಗೈಸ್ ಜೋರಾಗಿ. ಒಳ್ಳೆ ವೆದರ್, ಬಿಸಿ ಬಿಸಿ ಫುಡ್. ಗೋಬಿ ಚೆನ್ನಾಗಿತ್ತು, ಸ್ವಲ್ಪ ಇನ್ನೊಂದು ಚೆನ್ನಾಗಿತ್ತು, ಪಾವ್ ಬಜ್ಜಿ. ನಾನೆಲ್ಲ ಒಂದೊಂದ್ ಪೀಸ್ ಅಷ್ಟೇ. ಸೊ ಜಿಲೇಬಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಟೇಸ್ಟ್. ಆಮೇಲೆ ಹ್ಯಾಪಿ ಓನ್ಲಿ. ಆದ್ರೆ ನಮ್ ಗುಂಡಮ್ಮ ಅವ್ರು 1 ರೂಪಾಯಿನೂ ಖರ್ಚು ಮಾಡಿಲ್ಲ. ನಂದು ಮತ್ತೆ ಅವ್ರ ಅಣ್ಣನ್ ಮತ್ತೆ ಖರ್ಚು ಮಾಡ್ಸವ್ರೆ ಪಾಪ. ನೋಡಿ ಹಂಗೆ ಗಂಡ ಅಣ್ಣಂದ್ರು ಏನಾರು ಇದ್ ಬಿಟ್ರೆ ಹೆಣ್ಮಕ್ಳು ಯಾಕೆ ಖರ್ಚು ಮಾಡ್ಬೇಕು? ಅವ್ರು ಮಾಡ್ಬೇಕಲ್ವಾ ಗೈಸ್, ನಾವ್ ಮತ್ತೆ ಮಾಡ್ಬೇಕು. ಇನ್ಫ್ಯಾಕ್ಟ್ ಟ್ರಾಫಿಕ್ ನೋಡಿ ಗೈಸ್. ಫೈನಲಿ ವಿ ರೀಚ್ಡ್ ಹೋಮ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮನ್ನು ತೋರಿಸ್ತೀವಿ ವಿಡಿಯೋದಲ್ಲಿ. ಓಕೆ, ನೀವು ಹೇಳಿ. ಏನ್ ಹೇಳ್ಬೇಕು? ಅಲ್ಲಿ ನಿಮ್ಮ ಅಣ್ಣನ ಬಂದಿದ್ರು, ಅವ್ರನ್ನು ತೋರ್ಸು. ಹೇಳ್ಬಿಟ್ಟು ಮುಗಿಸ್ಬಿಟ್ರೆ ನಮ್ಗೆ ಬೆಲೆ ಇಲ್ವಾ ಇಲ್ಲಿ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡಿ ಗೈಸ್, ಇಷ್ಟೇ. ಕರ್ಕೊಂಡು ಹೋಗಿ ನಾವ್ ಬೇಕಿತ್ತು ವಿಡಿಯೋ ಇಟ್ ಬೆಳಗ್ಗೆ ಅಪ್ಲೈ ಮಾಡ್ಕೊತೀವಿ. ಇಷ್ಟ ಆಯ್ತು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ ಚಪ್ಪಾಳೆ. ಹೊಡಿರಿ. ಅಲ್ಗಿ ಏನು ಅಲ್ಗಿ ಹಂಗಂದ್ರೆ? ಉತ್ತರ ಕರ್ನಾಟಕ ಭಾಷೆ ನಿಂಗೆಲ್ಲ ಅರ್ಥ ಆಯ್ತದೆ. ಮಕ್ಕಳು ಒಂದೊಂದಲ್ಲ. ಓ ಮೈ ಗಾಡ್.